ಇದರ ನಡುವೆ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವರು ಆಡಿದ್ದಾರೆ ಅನ್ನುವಂತ ಒಂದು ಅಶ್ಲೀಲ ಪದದ ಆರೋಪ ಏನಿದೆ, ಇದು ಬೆಂಗಳೂರಿನಲ್ಲೂ ಕೂಡ ಇದೀಗ ಪ್ರತಿಭಟನೆ ನಡೀತಾ ಇದ್ದು ಕೆಪಿಸಿಸಿ ಕಾರ್ಯದರ್ಶಿ ಆಗಿರುವಂತ ಮನೋಹರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿನೇ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕೆಲ ಭಿತ್ತಿಪತ್ರವನ್ನ ಹಿಡಿದು ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಕಾರ್ಯಕರ್ತರು. ಸಂಸ್ಕೃತಿ ಇಲ್ಲದ ಬಿಜೆಪಿ ನಾಯಕ ಸಿಟಿ ರವಿಗೆ ಸಿಟಿ ರವಿ ಲೂಟಿ ರವಿ ಲೂಟಿ ರವಿ ಲೂಟಿ ರವಿ ಲೂಟಿ ರವಿ ಪಿಂಪ್ ರವಿಗೆ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಸಭಾಪತಿಗಳು ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಕ್ಕೆ ಅವಕಾಶ ಕೊಡಬೇಕು. ಮಹಿಳೆಯರಿಗೆ ಅವಮಾನ ಮಾಡಿದ್ರೆ ಹೇಗೆ ಸಹಿಸಿಕೊಳ್ಳಕ್ಕಾಗ್ತದೆ? ಇದು ಒಬ್ಬರಿಗೆ ಸಾಧ್ಯ ಇಲ್ಲ. ಸೊ ಸಭಾಪತಿಗಳು ಬಸವರಾಜ ಹೊರಟ್ಟಿ ಅವರು ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂತ ಅವ್ರು ಹೇಳಿದ್ದಾರೆ. ಅಂತಂದ್ರೆ ಇವತ್ತು ಕೊನೆ ದಿವಸ ಇದ್ದಂಥದ್ದು, ಸೆಷನ್ ಕೊನೆ ದಿವಸ. ಸೊ ಅಲ್ಲಿ ಮುಕ್ತಾಯ ಆಗಿದೆ, ಕಲಾಪ ಇವತ್ತಿನದ್ದು ಅಂತ್ಯ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಆ ಟೈಮ್ನಲ್ಲಿ ಕಾಂಗ್ರೆಸ್ನ ಕೆಲ ಸದಸ್ಯರುಗಳು ಸಭಾಪತಿಗಳೇ ಮಹಿಳೆಯರ ವಿರುದ್ಧವಾಗಿ ಅವಾಚ್ಯ ಶಬ್ದ ಬಳಸಿದ್ದಾರೆ, ಮಾತಾಡೋಕೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. ಬಟ್ ಸಭಾಪತಿಗಳು ಇಲ್ಲ, ಸದನವನ್ನು ಅವರು ಮುಂದೂಡಿಕೆ ಆಗಿತ್ತು, ಅದರಂತೆ ಅವರು ಅಲ್ಲಿಂದ ಹೊರಡ್ತಾರೆ. ನಾಡಗೀತೆ ಕೂಡ ಅದಾದ ನಂತರದಲ್ಲಿ ಪ್ಲೇ ಆಗುತ್ತೆ, ಅದನ್ನು ನೀವು ನೋಡಿದ್ರಿ. ಇದೆಲ್ಲ ಒಂದು ಬೆಳಗಾವಿಯಲ್ಲಿ ಆಗ್ತಾ ಇರುವಂಥದ್ದು. ಸಭಾಪತಿಗಳು ತಮ್ಮ ಕೊಠಡಿಗೆ ಕೆಲವರನ್ನ ಕರೆಸ್ಕೊಂಡು ಇವತ್ತು ಕಂಪ್ಲೇಂಟ್ ಪಡೆಯೋದು, ಅದಕ್ಕೆ ಸಂಬಂಧಪಟ್ಟಂಗೆ ಯಾರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವಿವರಣೆಯನ್ನ ಪಡೆದುಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಬಟ್ ಕಾಂಗ್ರೆಸ್ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯ ಅಸ್ತ್ರವಾಗಿ ಈಗ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡು ಬಂದಂತ ಮಂದಿ ಸಿಟಿ ರವಿ ಅವರ ವಿರುದ್ಧವಾಗಿ ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ರು ಅನ್ನುವಂಥದ್ದು ಆರೋಪವನ್ನ ಒಂದ್ ಕಡೆ ಸಿಟಿ ರವಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಸಿಟಿ ರವಿ ಅವರ ವಿರುದ್ಧವಾಗಿ ನಿಮ್ಮ ಹೊಲಸು ನಾಲಿಗೆಯಿಂದ ಮಹಿಳೆಯರಿಗೆ ಈ ರೀತಿಯಂತ ಅವಾಚ್ಯ ಶಬ್ದ ಬಳಸೋದನ್ನೆಲ್ಲ ಮೊದಲಿಗೆ ನಿಲ್ಲಿಸಿ ಅಂತೇಳಿ ಅವ್ರ ವಿರುದ್ಧವಾಗಿ ಆಗ್ತಾ ಇರುವಂತ ಪ್ರತಿಭಟನೆಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲೂ ಪ್ರತಿಭಟನೆ ಆಗ್ತಾ ಇದೆ, ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯ ಬಳಿಯೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಿಟಿ ರವಿ ಅವರ ಭಾವಚಿತ್ರಕ್ಕೆ ಹೀಗೆ ಪೊರ್ಕೆಯಿಂದ ಹೊಡಿತಾ ಇರೋದು, ಈ ತರದ್ದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಪರಿಷತ್ ಸದಸ್ಯರಾಗಿರುವಂತಹ DS ಅರುಣ್ ಸಭಾಪತಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಲಿಖಿತವಾದಂತ ದೂರಿನ ಪ್ರತಿ ಹಿಡಿದು ಅವರು ಸಭಾಪತಿಗಳ ಕೊಠಡಿ ಕಡೆಗೆ ಹೋಗ್ತಾ ಇದ್ದಂಥದ್ದನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗಿತ್ತು. ಸಿಟಿ ರವಿ ಅವರು ಕಾರ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಹಿಡಿದು ಎಳೆದಾಡಿದ್ದಾರೆ. ಇದ್ದಕ್ಕಿದ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಹಳಷ್ಟು ಮಂದಿ ಬೆಂಬಲಿಗರು ಬಂದು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಿಟಿ ರವಿ ಅವರ ವಿರುದ್ಧವಾಗಿ. ಈ ತರನಂತ ಆರೋಪಗಳನ್ನ ಅವರು ಮಾಡಿ ಸದ್ಯ ಸಭಾಪತಿಗಳಿಗೆ ಒಂದು ಲಿಖಿತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ.